ಚಿಂತಾಮಣಿ ಕೋರ್ಟ್ ಜಾಮೀನನ್ನ ನೀಡಿರಲಿಲ್ಲ. ಇಂದು ಅಥವಾ ನಾಳೆ ಬಂಧನದ ಸುಳಿವನ್ನ ಕೂಡ ಎಂಸಿ ಸುಧಾಕರ್ ಅವರು ನೀಡಿದ್ರು. ಎಲ್ಲಾ ಪ್ರಕರಣದ ಬೆನ್ನಲ್ಲೇ ಇದೀಗ ಆತನನ್ನ ಬಂಧಿಸಲಾಗಿದೆ. ಪೊಲೀಸರ ಅತಿಥಿಯಾಗಿದ್ದಾರೆ. ಇಷ್ಟು ದಿನ ಬೇಕಾಯಿತು ರಾಜೀವ್ ಗೌಡನನ್ನ ಬಂಧಿಸೋದಕ್ಕೆ. 10 ದಿನಗಳ ಬಳಿಕ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಕೇರಳದ ಗಡಿಭಾಗದಲ್ಲಿ ರಾಜೀವ್ ಗೌಡನನ್ನ ಬಂಧಿಸಿರುವಂತದ್ದು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿಯನ್ನ ಹಾಕಿದ್ರು. ಕಲ್ಟ್ ಮೂವಿ ಬ್ಯಾನರ್ ಅನ್ನ ಹಾಕಲಾಗಿತ್ತು. ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗಲಾಟೆ. ಯಾಕೆ ನೀವು ತೆರವು ಮಾಡಿದ್ರಿ, ಮಾಡಬಾರ್ದಿತ್ತು, ನನ್ನ ಪರ್ಮಿಷನ್ ಇಲ್ದಲೆ ನೀವು ಹೇಗ್ ತೆರವು ಮಾಡಿದ್ರಿ ಅಂತ ಬೆದರಿಕೆಯನ್ನ ಹಾಕಿದ್ರು. ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿದ್ರು. ಇದನ್ನ ಬಂಧಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ರು. ಆದ್ರೂ ಕೂಡ ಬಂಧಿಸೋದಕ್ಕಾಗಿರ್ಲಿಲ್ಲ. ತಲೆಮರೆಸಿಕೊಂಡಿದ್ದಂತಹ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಇದೀಗ ಬಂಧಿಸಲಾಗಿದೆ. ಕೊನೆಗೂ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡ ಪೊಲೀಸರ ಅತಿಥಿಯಾಗಿದ್ದಾರೆ. ಬೆದರಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಇದೀಗ ಅವಾಚ್ಯ ಶಬ್ದಗಳನ್ನ ಮಾಡಲಾಗಿತ್ತು, ಹೇಳಲಾಗಿತ್ತು. ಕರೆ ಮಾಡಿ ಹೇಗ್ ಬೇಕೋ ಹಾಗೆ ಮಾತನಾಡಿದ್ರು. ಆದ್ರೂ ಕೂಡ ಅದಾದ ನಂತರ ಈತನನ್ನ ಬಂಧಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ರು. ಏನ್ ಮಾಡಿದ್ರು ಕೂಡ ಸಿಗ್ತಾ ಇರ್ಲಿಲ್ಲ. ಇಂದು ಕೂಡ ಧರ್ಮಸ್ಥಳದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಮೇರೆಗೆ ಪೊಲೀಸರು ಅಲ್ಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಈತ ಪರಾರಿಯಾಗಿದ್ದ. ರೈಲ್ವೆ ಸ್ಟೇಷನ್ ನಲ್ಲಿದ್ದಂತಹ ಸಿಸಿ ಕ್ಯಾಮೆರಾವನ್ನ ನೋಡಿದಂತಹ ಸಂದರ್ಭದಲ್ಲಿ ಈತ ತಪ್ಪಿಸ್ಕೊಂಡಿರೋದು ಗೊತ್ತಾಗತ್ತೆ ಪೊಲೀಸ್ನವ್ರಿಗೆ. ಅದಾದ ನಂತರ ಆ ಒಂದು ಎವಿಡೆನ್ಸ್ ಅನ್ನ ಇಟ್ಕೊಂಡು ಪೊಲೀಸರು ವಿಚಾರಣೆ ಅಥವಾ ಅಲ್ಲೇನಾಗಿತ್ತು, ಎಲ್ಲ ಹೋಗಿದ್ದಾನೆ, ಇದೆಲ್ಲವನ್ನ ಕೂಡ ನೋಡೋದಕ್ಕೆ ಹೋಗ್ತಾರೆ. ಅದಾದ ನಂತರ ಇದೀಗ ರಾಜೀವ್ ಗೌಡ ಸಿಕ್ಕಿಬಿದ್ದಿರುವಂತದ್ದು. ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡನನ್ನ ಇದೀಗ ಬಂಧಿಸಲಾಗಿದೆ. ಜಾಮೀನು ಅರ್ಜಿಯನ್ನ ಚಿಂತಾಮಣಿ ಕೋರ್ಟ್ ವಜಾಗೊಳಿಸಿತ್ತು. ಕಾಯ್ಕೊಂಡಿದ್ರು ಅನ್ಸುತ್ತೆ ಜಾಮೀನ್ ಸಿಗತ್ತೆ ಅಂತ. ಆದ್ರೂ ಕೂಡ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ್ರು. ಅದಾದ ನಂತರ ಈತನನ್ನ ಹಿಡಿಲೇಬೇಕು ಶತಾಯಗತಾಯ ಅಂತ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟ ನಂತರ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದ ನಂತರ ಆತನನ್ನ ಬಂಧಿಸಲಾಗಿರುವಂತದ್ದು. ಪೊಲೀಸರ ಅತಿಥಿಯಾಗಿದ್ದಾರೆ. ಸರ್ಕಾರಿ ಉದ್ಯೋಗದಲ್ಲಿದ್ದಂಥದ್ದು ಅಮೃತಾ ಗೌಡ. ಅದನ್ನು ಕೂಡ ಲೆಕ್ಕಿಸದೆ ಮಾತನಾಡಿದ್ರು, ದರ್ಪವನ್ನ ತೋರಿಸಿದ್ರು. ಅದೆಲ್ಲದಕ್ಕೂ ಕೂಡ ಇದೀಗ ಕಡಿವಾಣ ಬೀಳುವಂತಹ ಹೊತ್ತು. ಪೊಲೀಸರು ಬಂಧಿಸಿದ್ದಾರೆ ಈತನನ್ನು. ಜಾಮೀನು ಅರ್ಜಿ ವಜಾಗೊಳಿಸಿದಂತಹ ಚಿಂತಾಮಣಿ ಕೋರ್ಟ್ ಇದೀಗ ಈತನನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಇಂದು ಅಥವಾ ನಾಳೆ ಬಂಧನದ ಸುಳಿವನ್ನ ಕೂಡ ನೀಡಿದ್ರು ಎಂಸಿ ಸುಧಾಕರ್. ಇದೆಲ್ಲದರ ನಡುವೆ ಇದೀಗ ಆತನನ್ನ ಬಂಧಿಸಲಾಗಿದೆ. ನೋಡಿ, ಫೈನಲಿ ಇದೀಗ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಫೈನಲಿ ಇಷ್ಟೆಲ್ಲ ಆದ ನಂತರ ಒಂದು ಕೇಸಲ್ಲಿ ಅಂತಂದ್ರೆ ಈ ರೀತಿಯಾಗಿ ಅವರು ಮಹಿಳೆಗೆ ಅವಮಾನ ಮಾಡಿರುವಂತದ್ದು, ಅದರಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಇದೆಲ್ಲ ಆದ ನಂತರ ಇಷ್ಟು ದಿನ ಆದ್ರೂ ಕೂಡ ಯಾಕೆ ಬಂಧಿಸಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಕೇಳ್ತಾ ಇದ್ರು. ಅದಾದ ನಂತರ ಬಹಳಷ್ಟು ಜನ ಕೇಳ್ತಾ ಇದ್ರು. ಧಮಕಿ ಶೂರ ರಾಜೀವ್ ಗೌಡ ಇದೀಗ ಖಾಕಿ ಬಲೆಗೆ. ಕೇರಳ ಗಡಿಯಲ್ಲಿ ಧಮಕಿ ಶೂರ ರಾಜೀವ್ ಬಂಧನ ಆಗಿದೆ. ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಇದೀಗ ಪೊಲೀಸರ ಅತಿಥಿ ಲಾಕ್ ಆಗಿದ್ದಾನೆ. 2 ದಿನಗಳ ಹಿಂದೆ ಕೇರಳಗೆ ಎಸ್ಕೇಪ್ ಆಗಿದ್ದಂತಹ ರಾಜೀವ್ ಗೌಡ ಕೇರಳದಲ್ಲಿ ಓಡಾಡ್ಕೊಂಡಿದ್ದ ಆರಾಮಾಗಿ, ಆದ್ರೆ ಇದೀಗ ಅರೆಸ್ಟ್ ಆಗಿದ್ದಾರೆ. ಮಂಗಳೂರಿನಿಂದ ಕೇರಳಗೆ ಎಸ್ಕೇಪ್ ಆಗಿದ್ದಂತಹ ರಾಜೀವ್ ಗೌಡ, ಧಮಕಿ ಶೂರ ರಾಜೀವ್ ಗೌಡ ಖಾಕಿ ಬಲೆಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೋಡ್ತಾ ಇದೀವಿ, ಫೈನಲಿ 10 ದಿನ ಆದ ನಂತರ ಹೇಗೋ ರಾಜೀವ್ ಗೌಡ ಲಾಕ್ ಆದ್ರೂ ಕೂಡ ಒಂದು ಪ್ರಶ್ನೆ ಹುಟ್ಟುತ್ತೆ. ಒಂದು ಕಾಂಗ್ರೆಸ್ ಮುಖಂಡನ ಅಥವಾ ಯಾರೇ ಇರಲಿ, ಯಾವುದೇ ಪಕ್ಷ ಏನು ನೋಡೋದು ಬೇಡ, ಆದ್ರೂ ಕೂಡ ಓರ್ವ ಆರೋಪಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಇಷ್ಟು ದಿನ ಬೇಕಾಯ್ತಾ ಪೊಲೀಸ್ ಅವ್ರಿಗೆ? ಬೇಕಂತ ನಿರ್ಲಕ್ಷ್ಯ ತೋರಿಸಿದ್ರ ಅಥವಾ ಬೇರೆ ರೀತಿ ಏನಾದ್ರೂ ಒತ್ತಡ ಇತ್ತ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತೆ. ಇದೀಗ ಫೈನಲಿ ಈ ಒಂದು ಕೇಸ್ನ ಹೇಗ್ ಬೆನ್ನತ್ತಿದ್ರು ಪೊಲೀಸರು, ಹೇಗ್ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು, ಅದಾದ ನಂತರ ಈಗೇನೋ ಅರೆಸ್ಟ್ ಆಗಿದ್ದಾನೆ ರಾಜೀವ್ ಗೌಡ. ಹೌದು, ಇದೀಗ ವಾಟ್ ನೆಕ್ಸ್ಟ್, ಮುಂದೇನ್ ಮಾಡ್ತಾರೆ ಪೊಲೀಸರು ಅಂತ? ಖಂಡಿತ ರೋಶ್ನಿ, ಏನೊಂದು ಪೊಲೀಸರಿಗೆ ತಲೆನೋವಾದ ಒಂದು ರಾಜೀವ್ ಗೌಡ ಬಂಧನ ಈಗ ಕೇರಳದ ಗಡಿ ಭಾಗದಲ್ಲಿ ಆಗಿರುವಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಶಿಡ್ಲಘಟ್ಟ ಪೌರಾಯುಕ್ತ ಅಮೃತಗೌಡ ಒಂದು ವಿಚಾರದಲ್ಲಿ ಸಹ ಒಂದು ರಾಜೀವ್ ಗೌಡ ಮೇಲೆ ಎಫ್ಐಆರ್ ಆಗುತ್ತೆ. ಸತತವಾಗಿ 10 ದಿನಗಳು ಆದ್ರೂ ಸಹ ಇಲ್ಲಿಯವರೆಗೂ ಪೊಲೀಸರು ಯಾವುದೇ ಸಹ ಒಂದು ಮಾಹಿತಿ ಇಲ್ಲದೆ ಸಹ ರಾಜೀವ್ ಗೌಡನ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಹ ಲಭ್ಯವಾಗಿರುತ್ತದೆ. ಅದೇನು ಎಸ್ಪಿ ಕುಶಾಲ್ ಚೌಕಿ ಒಂದು ನೇತೃತ್ವದಲ್ಲಿ ರಾಜೀವ್ ಗೌಡನ ಬಂಧನ ಮಾಡಲು ಸತತವಾಗಿ 4 ತಂಡಗಳನ್ನು ಸಹ
ನಾಲ್ಕು ತಂಡಗಳನ್ನು ಪರಿಶೀಲನೆಗೆ ಬಿಟ್ಟಿದ್ರು. ಆದ್ರೆ ಸತತವಾಗಿ 10 ದಿನಗಳಾದ್ರೂ ಸಹ ರಾಜೀವ್ಗೌಡ ಬಂಧನಕ್ಕೆ ಅವ್ರು ಎಲ್ಲಿದ್ದಾರೆ ಅಂತ ಅವರ ರಹಸ್ಯ ಗುಟ್ಟು ಇಲ್ಲಿವರೆಗೂ ತಿಳಿಯಕ್ಕಾಗಿಲ್ಲ. ಹಾಗಾಗಿ ಏನೋ ನಿನ್ನೆ ಸಹ ಒಂದು ಮಂಗಳೂರಿನಲ್ಲಿದ್ದ ಒಂದು ಕೇರಳದಿಂದ ಮಂಗಳೂರಿನಲ್ಲಿ ಒಂದು ಮಂಗಳೂರಿನಿಂದ ಬೇರೆ ಕಡೆ ಹೋಗುವಂತಹ ಸಹ ಮಾಹಿತಿನೂ ಸಹ ಲಭ್ಯವಾಗಿರುತ್ತದೆ. ಆದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇವತ್ತು ಇಲ್ಲ ನಾಳೆ ರಾಜೀವ್ಗೌಡ ಬಂಧನ ಆಗೇ ಆಗ್ತಾರೆ ಎನ್ನುವಂತಹ ಒಂದು ಸ್ವಲ್ಪ ಸ್ಪಷ್ಟನೆ ಸಹ ಕೊಟ್ಟಿದ್ರು. ಆ ಒಂದು ವಿಚಾರದಲ್ಲಿ ಸಹ ಇವತ್ತು ಏನು ಪೊಲೀಸರು ಬಹಳಷ್ಟು ಒಂದು ಸ್ವಲ್ಪ ಒಂದು 4 ತಂಡಗಳಾದ್ರೂ ಸಹ ಸತತವಾಗಿ ರಾಜೀವ್ಗೌಡನ ಹುಡುಕೋದಕ್ಕೆ 10 ದಿನಗಳೇ ಬೇಕಾಗಿತ್ತ ಅಂತಾನೆ ಹೇಳ್ಬೋದು. ಹಾಗಾಗಿ ರಾಜೀವ್ಗೌಡ ಸಹ ಇವತ್ತು ಏನು ಕೇರಳದ ಗಡಿ ಭಾಗದಲ್ಲಿ ಸಹ ಏನು ಚಿಕ್ಕಬಳ್ಳಾಪುರದ ಪೊಲೀಸರು ಅರೆಸ್ಟ್ ಮಾಡಿ ತದನಂತರ ಚಿಕ್ಕಬಳ್ಳಾಪುರಕ್ಕೆ ತರುವಂತಹ ಒಂದು ಕೆಲಸವನ್ನು ಸಹ ಮಾಡುವಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನು ಸತತವಾಗಿ ಇನ್ನು 10 ದಿನಗಳ ಕಾಲ ಆದ್ರೂ ಸಹ ಯಾಕೆ ಪೊಲೀಸರು ಇನ್ನು ರಾಜೀವ್ಗೌಡನ ಅರೆಸ್ಟ್ ಮಾಡಲಿಲ್ಲ? ಯಾಕಂದ್ರೆ ಏನು ಪ್ರಭಾವಿ ಸಚಿವರು ರಾಜೀವ್ಗೌಡನ ಹಿಂದೆ ಇದ್ದಾರೆ, ಇಲ್ಲ ಪೊಲೀಸನ ಕೈವಾಡ ಇದೆಯಾ ಎಂಬುದು ಇಲ್ಲಿ ಬಿಜೆಪಿ ಮತ್ತು ಇಲ್ಲಿ ಸಾರ್ವಜನಿಕರ ಒಂದು ಬಹಳಷ್ಟು ಒಂದು ಪ್ರಶ್ನೆ ಆಗಿತ್ತು. ಆ ಒಂದು ಪ್ರಶ್ನೆಗೆ ಇವತ್ತು ಪೊಲೀಸರು ಸಹ ಒಂದು ಪೊಲೀಸ್ ಮಾಡುವಂತಹ ಕೆಲಸನ ಸಹ ಮಾಡಿರುವಂತದ್ದು. ಇನ್ನೇನು ಚಿಕ್ಕಬಳ್ಳಾಪುರಕ್ಕೆ ಏನು ಕೇರಳ ಭಾಗದಿಂದ ಏನು ಚಿಕ್ಕಬಳ್ಳಾಪುರದಲ್ಲಿ ಕೇರಳ ಭಾಗದಲ್ಲಿ ಅರೆಸ್ಟ್ ಮಾಡ್ಕೊಂಡು ರಾಜೀವ್ಗೌಡ ತರುವಂತದ್ದು. ಇಲ್ಲಿ ತದನಂತರ ಏನು ಅವರ ಮೇಲೆ ಯಾವ ಒಂದು ರೀತಿಯಲ್ಲಿ ಶಿಕ್ಷೆ ಆಗಬಹುದು, ಮತ್ತೆ ಅಮೃತಗೌಡ ವಿಚಾರದಲ್ಲಿ ಬಹಳಷ್ಟು ಆ ಒಂದು ವಿಚಾರ ಅಲ್ಲದೆ ಸತತವಾಗಿ 16 ಕೇಸುಗಳು ಸಹ ರಾಜೀವ್ಗೌಡ ಮೇಲೆ ಒಂದಷ್ಟು ರಿಜಿಸ್ಟರ್ ಆಗಿರುವಂತಾನೆ ಹೇಳ್ಬೋದು. ಈ ಒಂದು ಎಲ್ಲಾ ಕೇಸುಗಳು ಸಹ ಯಾವ ಪೊಲೀಸರು ಯಾವ ಒಂದು ರೀತಿಯಲ್ಲಿ ನಿಭಾಯಿಸ್ತಾರೆ ಎಂಬುವಂತಕ್ಕೆ ಅಲ್ಲಿ ಒಂದ್ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಪೊಲೀಸರಿಗೆ ತಲೆನೋವಾದ ರಾಜೀವ್ಗೌಡ ಸಹ ಇವತ್ತು ಕೇರಳ ಭಾಗದಲ್ಲಿ ಒಂದು ಅರೆಸ್ಟ್ ಮಾಡಿಕೊಂಡು ಚಿಕ್ಕಬಳ್ಳಾಪುರಕ್ಕೆ ತರುವಂತ ಒಂದು ಪ್ರಯತ್ನ ಸಹ ಮುಂದಾಗಿರುವಂತದ್ದು. ರಶ್ಮಿ, ಎಸ್ ಶ್ರೀನಿವಾಸ್, ನೋಡ್ತಾ ಇದೀವಿ ಇಷ್ಟು ದಿನ ಆದ್ಮೇಲೆ ಫೈನಲಿ ಅರೆಸ್ಟ್ ಆಗಿದ್ದಾರೆ. ಆದ್ರೂ ಕೂಡ ಈ ಕೆಲಸ ಮುಂಚೆನೆ ಆಗ್ಬೇಕಿತ್ತು. ಸರಿ, ಸ್ವಲ್ಪ ತಡವಾಗಿ ಬಂಧನ ಮಾಡಲಾಗಿದೆ, ಓಕೆ. ಇದೀಗ ಮುಂದೇನ್ ಮಾಡ್ತಾರೆ ಅಂತಂದ್ರೆ, ಮುಂದೆ ರಾಜೀವ್ಗೌಡ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗ್ಬೋದು, ಯಾವ ರೀತಿಯಾಗಿ ಶಿಕ್ಷೆ ಆಗ್ಬೋದು? ಒಂದ್ ರೀತಿಯಾಗಿ ಈಗಾಗಲೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತದ್ದು, ಅದರಲ್ಲೂ ಕೂಡ ರೌಡಿಸಮ್ ಮಾಡುವಂತದ್ದು, ಸುತ್ತಮುತ್ತ ಅಲ್ಲಿರುವಂತಹ ಶಿಡ್ಲಘಟ್ಟದಲ್ಲೇ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಸುತ್ತಮುತ್ತ ಜನ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ರೌಡಿಸಮ್ ಮಾಡ್ತಾ ಇದ್ರು ಅಂತ ಹೇಳಿ ಈಗಾಗಲೇ ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ನು ಅಮೃತಗೌಡಗೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಯಾವ ರೀತಿ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಅಂತ? ಖಂಡಿತ ರಶ್ಮಿ, ಯಾಕಂದ್ರೆ ಏನು ರಾಜೀವ್ಗೌಡ 2019ಕ್ಕೆ ಶಿಡ್ಲಘಟ್ಟದ ಒಂದು ಸಮಾಜ ಸೇವಕನಾಗಿ ಇಲ್ಲಿರುವಂತಹ ಅಭ್ಯರ್ಥಿಯಾಗಿ ಬಂದು ಸ್ಪರ್ಧೆಗೆ ಇಳಿತಾರೆ. ಆ ಒಂದು ಸ್ಪರ್ಧೆಗೆ ಇಳಿದ ನಂತರ ಸಹ ಏನು ಸತತವಾಗಿ ಇಲ್ಲಿವರೆಗೂ ಸಹ ಒಂದು ಸಮಾಜ ಸೇವೆ ಮಾಡ್ಕೊಂತ ಬರುತ್ತೆ. ಆದ್ರೆ ಇಲ್ಲಿವರೆಗೂ ಟೋಟಲ್ 16 ಕೇಸುಗಳು ಒಂದು ಯಾವ ರೀತಿ ಅಂದ್ರೆ ಒಂದು ಏನು ಜಮೀನು ವಿಚಾರದಲ್ಲಿ ಆಗ್ಬೋದು, ಮತ್ತೆ ಅಧಿಕಾರಿಗಳಿಗೆ ಧಮಕಿ ವಿಚಾರದಲ್ಲಿ, ಮತ್ತೆ ಅವ್ರ ಬೆಂಬಲಿಗರಿಗೆ ಯಾವುದೋ ಒಂದು ಕೆಲಸ ಮಾಡಿಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಕರೆ ಮಾಡಿ ಈ ಕೆಲಸ ಮಾಡ್ಕೊಡ್ಬೇಕು ಎಂಬ ವಿಚಾರದಲ್ಲಿ ಬಹಳಷ್ಟು ಈಗಾಗಲೇ ದೂರುಗಳು ಸಹ ಪೊಲೀಸ್ ಸ್ಟೇಷನ್ ಕೇಸು ದಾಖಲಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿನೂ ಒಂದು ರಾಜೀವ್ಗೌಡ ಬಂಧನಗೆ ಇಡೀ ಕ್ಷೇತ್ರವೇ ಮತ್ತು ರಾಜ್ಯವೇ ಇಲ್ಲಿ ಆ ಒಂದು ರಾಜೀವ್ಗೌಡ ಪರ ಒಂದು ರಾಜೀವ್ಗೌಡ ಬಗ್ಗೆ ಗಮನ ಹರಿಸಿದ್ರು. ಆ ಒಂದು ವಿಚಾರದಲ್ಲಿ ಸಹ ರಾಜೀವ್ಗೌಡ ಸಹ ಇಲ್ಲಿವರೆಗೂ ಯಾರು ಸಹ ಅಂದ್ರೆ ಈ ರಾಜೀವ್ಗೌಡಕ್ಕೆ ಸಂಬಂಧಪಟ್ಟಂತೆ ಯಾರು ಪರ ಇದ್ದಾರೋ ಯಾರು ವಿರುದ್ಧ ಅವರ ಪರ ಒಂದು ಏನು ದುಡ್ಡಿನಲ್ಲಿ ಸಹ ಕೊಳ್ಕೋತಿದ್ರು ಅಂತ ಆರೋಪ ಸಹ ಇಲ್ಲಿ ಕೇಳಿ ಬಂದಿತ್ತು. ಹಾಗಾಗಿ ಇದೊಂದು ಏನು ರಾಜೀವ್ಗೌಡರಿಂದ ವಂಚಿತವಾದವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತೇಳಿ ಸತತವಾಗಿ ಏನೇ ಕೇಸುಗಳಿದ್ರು ಸಹ ಸತತವಾಗಿ 16 ಕೇಸುಗಳು ಸಹ ರಾಜೀವ್ಗೌಡರ ಮೇಲೆ ಈಗ ಕೇಸನ್ನ ಹಾಕಿರುವಂತದ್ದು. ಆ ಒಂದು ನಿರೀಕ್ಷೆಯಲ್ಲಿ ಸಹ ನೋಡೋದಾದ್ರೆ ಇವರಿಗೆ ಒಂದು ನ್ಯಾಯ ಸಿಗುವವರೆಗೂ ಸಹ ಇವಾಗ ಬಿಡಲ್ಲ ಅಂತ ನಿಟ್ಟಿನಲ್ಲಿ ಸಹ ಇವತ್ತು ಚಿಕ್ಕಬಳ್ಳಾಪುರ ಪೊಲೀಸರು ತಡೆ ತೊಟ್ಟಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಅಮೃತಗೌಡರಿಗೆ ಯಾವುದೊಂದು ರೀತಿಯಲ್ಲಿ ಸಹ ಒಂದು ನ್ಯಾಯ ಕೊಡಿಸಲೇಬೇಕು ಎಂಬುವಂತ ನಿಟ್ಟಿನಲ್ಲಿ ಸಹ ಒಂದು ಸತತವಾಗಿ ಏನು 10 ದಿನಗಳಾದ್ರೂ ಸಹ ಕೇರಳ ಭಾಗದಲ್ಲಿ ಸಹ ರಾಜೀವ್ಗೌಡನ ಬಂಧನ ಮಾಡಿಕೊಂಡು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಕೆಲಸ ಮಾಡ್ತಿದ್ರೆ. ಆದ್ರೆ ಇನ್ನು ಮುಂದಿನ ಚಿಕ್ಕಬಳ್ಳಾಪುರ ತದನಂತ ಮೇಲೆ ಅವರಿಗೆ ಯಾವ ಶಿಕ್ಷೆ ಆಗ್ಬೋದು ಮತ್ತೆ ಯಾವ್ದೆಲ್ಲ ಕೇಸ್ ಆಗ್ಬೋದು ಅನ್ನೋದು ಕಾದು ನೋಡ್ಬೇಕಾಗಿದೆ. ರಶ್ಮಿ, ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.